ಸರ್ ಅದೇಂಗ್ ಹೇಳ್ತೀರಾ ಬರೀ ಹುಡುಗಿರೇ ಮೋಸ ಮಾಡ್ತಾರೆ ಅಂತ ಹುಡುಗರು ಮಾಡಲ್ವಾ? ಮೇಡಮ್ ನಾನು ಆ ರೀತಿ ಹೇಳ್ತಿಲ್ಲ ನಿಮಗೆ, ಹುಡುಗರು ಮೋಸ ಮಾಡ್ತಾರೆ ಬಟ್ ಅಲ್ಲ ಸರ್ ನೀವು ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀರಾ ಹುಡುಗಿರೇ ಮೋಸ ಮಾಡ್ತಾರೆ ಅಂತ. ವಿವರಣೆಗೆ ಹೇಳ್ತಿಲ್ಲ ಮೇಡಮ್, ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸಿನಿಮಾ ಮುಖಾಂತರ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಮೋಸ ಮಾಡ್ತಾರೆ ಹುಡುಗಿರೇ ಹೆಚ್ಚು ಮೇಡಮ್. ನೀವು ಎಲ್ಲೇ ತಗೊಳ್ಳಿ ಮೇಡಮ್. ಸರಿ ನನ್ನ ಕಾತರ ಮೋಸ ಮಾಡ್ಕೊಂಡು ಹುಡುಗಿಯರ್ ಮೇಡಮ್ ಕರೆಕ್ಟ್ ಪ್ಲಿಪ್ ಮಾಡ್ಕೊಂಡು ಕಾಲೇಜಲ್ಲಿ ಹೋಗ್ತಿರ್ತಾರೆ, ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ, ಈ ತರ ಪಾರ್ಕ್ ಅಲ್ಲಿ ಒಬ್ಬ, ಎಲ್ಲ ಎಲ್ಲಾ ಕಾಲೇಜಲ್ಲೂ ಈ ಕಡೆ ಒಬ್ಳನ್ನ ಇಟ್ಕೊಂಡಿರ್ತಾರೆ, ಈ ಕಡೆ ಒಬ್ಳನ್ನ ಈ ಸಿನಿಮಾದಲ್ಲಿ ಈಗ ನೀವು ಮಾಡಿದೀರಾ ಸಿನಿಮಾದಲ್ಲಿ ಮಾಡಿದೀನಿ. ಮತ್ತೆ ಕತೆಗೆ ಮತ್ತೆ ನೀವೇ ಒಪ್ಕೊಂಡ್ಬರ್ದಿತ್ತಲ್ಲ, ಯಾಕೆ ಹೇಳಿದ್ದೆ ಒಂದು ನೀವು ಕೊಟ್ಟಿದ್ದೆ ಒಂದಲ್ಲ. ಆತರ ನಾವೆಲ್ಲ ಮಾಡಕ್ ಹೋಗಲ್ಲ ಮೇಡಮ್. ಕರೆಕ್ಟ್ ಆಗಿ ಅಲ್ಲ ಸರ್ ಒಟ್ಟಾರೆ ನಿಮ್ ತಲೆನಲ್ಲಿ ಹುಡುಗಿನ ನೆಗೆಟಿವ್ ಆಗಿ ತೋರಿಸ್ಬೇಕು ಅಂತ ನೀವು ತೋರಿಸಿದೀರಾ, ಕರೆಕ್ಟ್ ತಾನೆ? ನೆಗೆಟಿವ್ ಆಗಿ ತೋರಿಸಿದಿ ಅಂದ್ರೆ ನಡೆದಿರೋ ತೋರಿಸಿದೀನಿ ನಾನು ಹೇಳ್ತಿರೋದು. ಈಗ ಯಾಕೆ ಹುಡುಗರು ಮೋಸ ಮಾಡಿರೋದು ನಡೆದಿಲ್ವಾ? ನೀವು ಈ ರೀತಿ ಮಾಡಿದ್ರೆ ಸಿನಿಮಾದಲ್ಲಿ ಮತ್ತೆ ಯಾಕೆ ಅವತ್ತ ನೀವು ನಂಗೆ ಅಪೋಸ್ ಮಾಡಿ ನೀವು ಹೊರಗೆ ಹೋಗೋದಿತ್ತಲ್ಲ, ಇವತ್ತು ಯಾಕೆ ಮೀಡಿಯಂ ಇಂದ ಅವತ್ ನೀವ್ ಹೇಳಿರ್ಲಿಲ್ವಲ್ಲ, ಇವತ್ ನೀವ್ ಇದರ ಹೇಳ್ತಾ ಇರೋದು. ಅವತ್ತೇ ಹೇಳ್ದೆ ನೀವು ಆಕ್ಟಿಂಗ್ ಮಾಡಕ್ಕೆ ನಿಮ್ಗೆ ಇರೋ ಗೊತ್ತಿರಲ್ವಾ, ನಾನು ಈ ತರ ಕ್ಯಾರೆಕ್ಟರ್ ಮಾಡ್ತೇನೆ ಮಾಡಬಾರ್ದು ಸರ್. ನೀವು ಸಮ್ಟೈಮ್ಸ್ ಹೇಳುವಾಗ ಒಂದ್ ಹೇಳಿ ಅಲ್ಲಿ ಹೋದಾಗ್ಲೇ ಬೇರೆ ಮಾಡಿದೀರಾ, ಎಲ್ಲ ಮಾಡಿದೀರಾ, ಇನ್ನೊಂದ್ ಹೀರೋ ಬರ್ತಾನೆ ಅಂತ ಹೇಳಿಲ್ಲ, ಒಬ್ಬನೇ ಮೋಸ ಮಾಡ್ತೀನಿ ಅಂತ ಹೇಳಿದ್ದು. ಇಲ್ಲ ಮೇಡಮ್ ಒಂದ್ ತಿಳ್ಕೊಳ್ಳಿ ಆಯ್ತು, ನೀವು ಅಷ್ಟೆಲ್ಲ ಆಯ್ತು ನಾನು ಮೋಸ ಮಾಡ್ತೀನಿ, ಹುಡುಗಿರೇ ಮೋಸ ಮಾಡ್ತಾರೆ, ಹುಡುಗರೇ ಮೋಸ ಮಾಡ್ತಾರೆ ಅಂತ ಹೇಳ್ತೀರಲ್ಲ, ಒಂದು ಉದಾಹರಣೆ ಕೊಟ್ಬಿಡಿ. ಹುಡುಗಿರು ಮೋಸ ಮಾಡಿ ಎಲ್ಲ ಲೈಫ್ ಹಾಳು ಮಾಡ್ಕೊಂಡಿರೋದು, ಸೂಸೈಡ್ ಮಾಡ್ಕೊಂಡಿರೋದು, ಬೀದಿ ಹುಡುಗಿರು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆದ್ರೆ ಬಂದಿಲ್ಲ ಅಷ್ಟೇ. ಹೇಳಕ್ಕೆ ಹೊರಟಿರೋದೇನಂದ್ರೆ, ಒಂದ್ ಹುಡುಗನ ಲವ್ ಮಾಡ್ತಿದ್ರೆ ಪ್ರಾಂಪ್ಟ ಮಾಡಿ ಯಾವತ್ತು ಮೋಸ ಮಾಡ್ಬಿಡಿ, ಇಲ್ಲೊಬ್ಬ ಅಲ್ಲೊಬ್ಬ ಮತ್ತೊಬ್ಬ. ಅದನ್ನೇ ಹುಡುಗರಿಗೂ ಸೇರ್ಸಿ ಹೇಳಿ ಸರ್, ನೀವು ಹುಡುಗರಿಗೂ ಸೇರ್ಸಿ ಹೇಳಿ, ಹುಡುಗರು ಕೂಡ ಪ್ರಾಂಪ್ಟ್ ಆಗಿ ಲವ್ ಮಾಡಿ ಅಂತ ಹೇಳಿ. ಅಲ್ಲ ಯಾವತ್ತು ಪ್ರಾಂಪ್ಟ ಮೇಡಮ್, ನಾನು ಅಂದ್ರೆ ಗಂಡಿಗೆ ಆಸೆ ಇಟ್ಟು ಹೆಣ್ಣಲ್ಲಿ ಸೌಂದರ್ಯ ಕೊಟ್ಬಿಟ್ಟ. ಹೆಣ್ಣಿಗೆ ಸೌಂದರ್ಯ ಮಾತ್ರ ಇದೆ, ಹೆಣ್ಣಿಗೆ ಮನ್ಸಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ಗೊತ್ತಾಗುತ್ತಲ್ಲ ಮೇಡಮ್, ಹೆಣ್ಮಕ್ಳು ಆ ಸೌಂದರ್ಯ ಎನ್ಕೇಶ್ ಮಾಡ್ಕೊಂಡು ಹುಡುಗರನ್ನ ಆಟ ಆಡ್ಸ್ಕೊಂಡು ಹಂಗಂದ್ರೆ ಹುಡುಗ ಒಂದೇ ಹುಡುಗಿ ನೋಡ್ತಾನೆ, ಇನ್ನೊಂದು ಹುಡುಗ ನೋಡೋದೇ ಎಲ್ಲಾ ಹೆಣ್ಮಕ್ಳು ಹಂಗೆ ಅಲ್ಲ. ನನ್ನ ಸಿನಿಮಾ ತೋರಿಸಿ ಹೇಳ್ಕೊಂಡಿರೋದು ನೀವು ಹೇಳ್ತಿದ್ದೀರಾ, ಹುಡುಗಿರೇ ಮೋಸ ಮಾಡೋದು ಅದನ್ನ ನಾವು ಒಪ್ಪಲ್ಲ. ಕೆಲವೊಂದು ಇನ್ಸಿಡೆಂಟ್ ನಾವು ಒಪ್ಲೇಬೇಕಾಗುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಡೈವರ್ಸ್ ಕೇಸ್ ಆಯ್ತು ಒಂದು ಇದ್ರಲ್ಲಿ, ಬಿಹಾರದಲ್ಲಿ ಯಾವ್ದೋ ಒಂದು ಇನ್ಸಿಡೆಂಟ್ ಡೈವರ್ಸ್ ಕೇಸ್ ಆಯ್ತು. ಯಾಕೆ ಗೊತ್ತಾ, ಆ ಹುಡುಗಿ ಅವನು ಅಷ್ಟೊಂದು ತುಂಬಾ ಲವ್ ಮಾಡೋಣ ಆ ಅಮ್ಮನ ಮದುವೆ ಆಗಿ, ಲವ್ ಮ್ಯಾರೇಜ್ ಅಷ್ಟೊಂದು ಲವ್ ಮಾಡೋಣ, ಹುಡುಗಿ ಡೈವರ್ಸ್ ಕೇಸ್ ಹಾಕಿದ್ಲ. ಯಾಕೆ ಗೊತ್ತಾ, ಅಕ್ರಮ ಸಂಬಂಧ ಅಂದ್ರೆ ಲವ್ ಮಾಡೋನಿಗೆ ಮೋಸ ಮಾಡ್ತಿದಾರೆ. ಹುಡುಗಿ ಅವನ್ನೇ ಲವ್ ಮಾಡಿದ್ದು, ಆದ್ರೆ ಅವನಿಗೆ ಮೋಸ ಮಾಡಿ ಇನ್ನೊಬ್ಬನ ಹುಡುಗ ಚೀಟ್ ಮಾಡಿದ್ರು. ಈ ತರ ಹೆಣ್ಮಕ್ಳು ಬಹಳ ಕೇಸ್ ಮಾಡ್ತಾರೆ. ಹಂಗಾಗಿ ಮತ್ತೆ ಡೈವರ್ಸ್ ಕೇಸ್ ಸಂಖ್ಯೆ ಯಾಕೆ ಹೆಚ್ಚಿಗೆ ಆಗ್ತಿದ್ರೆ ಸಮಾಜದಲ್ಲಿ, ಪ್ರಾಂಪ್ಟ್ ಆಗಿರೋದಾಗಿದ್ರೆ ಡೈವರ್ಸ್ ಕೇಸ್ ಹೋಗ್ಲೇಬಾರ್ದು. ಆಟ ಆಡ್ಸ್ಕೊಂಡು ಅಲ್ಲೊಬ್ಬಳನ್ನ ಆಟ ಆಡ್ಸ್ಕೊಳ್ಳೋಣ, ನಾನು ಇದನ್ನ ಒಪ್ಪದೇ ಇಲ್ಲ. ನಾನು ಒಪ್ಪಲ್ಲ ಸರ್, ನಮ್ಗೆ ಇಂಟರ್ವ್ಯೂ ಬೇಡ ಸರ್. ನಮ್ಗೆ ನಾವೇನು ಮಾಡಕ್ಕಾಗಲ್ಲ, ಆಯ್ತು ಹೋಗಿ ನಾವೇನ್ ಮಾಡಕ್ಕಾಗಲ್ಲ ಸರ್. ಇವ್ರು ಇರೋ ಫ್ಯಾಕ್ಟ್ರಿ ಹುಡುಗಿಯರ ಬಗ್ಗೆ ಇರೋ ಫ್ಯಾಕ್ಟ್ರಿನ ಹೇಳ್ತಿದೀನಿ ಸರ್. ಇಲ್ಲಿ ಯಾವುದೇ ರೀತಿ ಮುಚ್ಚು ಮರಿಲ್ಲ ಸರ್. ನಾನು ಏನೋ ಒಂದು ಇದಕ್ಕೋಸ್ಕರ ಹುಡುಗಿಯರ್ ನಾವು ಹಿಂಗೇ ತೋರ್ಸಕ್ಕಂತ ಏನಿಲ್ಲ ಸರ್. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಗಳು ಎಷ್ಟೋ ಜನ ಲವ್ ಅಲ್ಲಿ ಫೇಲ್ಯೂರ್ ಆಗಿರೋರು ಸರ್. ಒಬ್ಬ ಫ್ರೆಂಡಿಗೆ ಏನು ಬೀಡಿ ಸಿಗರೇಟ್ ಎಣ್ಣೆ ಏನು ಗೊತ್ತಿರ್ಲಿಲ್ಲ. ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣನೇ ಒಂಥರ ಏನೋ ನನ್ನ ಲೈಫಲ್ಲಿ ಏನೋ ಕಳ್ಕೊಂಡಿನಿ ಹೀರೋಯಿನ್ಸ್ ಎಲ್ಲ ಹೊರಟೋಗ್ಬಿಟ್ರಲ್ಲ. ಹೀರೋಯಿನ್ಸ್ ಇದ್ದೋದ್ರೆ ನಾವ್ ಏನ್ ಮಾಡಕ್ಕಾಗಲ್ಲ ಸರ್. ಯಾರು ರಿಯಾಲಿಟಿ ಒಪ್ಕೊಂತಿಲ್ಲ. ನಿಮ್ ಸಿದ್ಧಾಂತ ನೀವು ಬಿಡೋದಿಲ್ಲ. ನಾ ಬಿಡಲ್ಲ ಸರ್. ಉಪೇಂದ್ರನಾ ಸರ್? ಜೂನಿಯರ್ ಉಪೇಂದ್ರ ಅಂತಲ್ಲ ಸರ್. ಅಲ್ಲ, ಉಪೇಂದ್ರ ಅವರು ಸ್ಟಾರ್ಟಿಂಗ್ ಹೌದು ಸರ್, ಅವ್ರು ಹಿಂಗೆ ತೋರ್ಸ ಅವ್ರು ಸತ್ಯನ ಹೇಳ್ತಿದ್ರು ಅಷ್ಟೇ. ಉಪೇಂದ್ರ ಅವರು ನಿಮ್ ಯಾರು ಒಪ್ಕೊಂತಿದ್ದಿಲ್ಲ. ಇಲ್ಲಿ ಸತ್ಯ ಹೇಳಿದ್ರೆ ಯಾರು ಒಪ್ಕೊಂಡಿಲ್ಲ ಸರ್. ಅಂತ ಉಪೇಂದ್ರ 10 ವರ್ಷ ಬ್ಯಾನ್ ಮಾಡಿದ್ರು. ಸತ್ಯನ ಯಾರು ಒಪ್ಕೊಳಕ್ ರೆಡಿ ಇಲ್ಲ ಸರ್. ನಾನ್ ಸತ್ಯನೇ ಹೇಳಿದೀನಿ ಸರ್. ನನ್ನ ಸಿನಿಮಾದಲ್ಲಿ ಸತ್ಯನೇ ಹೇಳಿದೀನಿ. ನೀವು ಸಿನಿಮಾ ಹೀರೋಯಿನ್ಗಳು ಹೋದ್ರು ಪರವಾಗಿಲ್ಲ, ನಾನ್ ಸಿನಿಮಾ ರಿಲೀಸ್ ಮಾಡ್ತೀನಿ. ಹೆಣ್ಮಕ್ಳು ಬಗ್ಗೆ ನಾನೇ ಕೆಟ್ಟದ ತೋರಿಸಿಲ್ಲ. ಇರೋದನ್ನ ಎಲಿಮೆಂಟ್ಸ್. ಹೆಣ್ಮಕ್ಳು ಪ್ರತಿಯೊಂದು ಹುಡುಗರು ಮೋಸ ಮಾಡ್ತಿದ್ದಾರೆ. ಎಲ್ಲೋ ಒಬ್ಬೊಬ್ರು ಅಷ್ಟೇ ಪ್ರಾಂಪ್ಟ್ ಲವ್ ಮಾಡ್ತೀನಿ ಮದುವೆ ಆಗ್ತಿರೋದು. ಇವತ್ತು ಎಲ್ಲಾ ಹುಡುಗರಿಗೆ ಮೋಸ ಮಾಡ್ತಿರೋ ಹುಡುಗಿರೇ ಜಾಸ್ತಿ. ನಾನು ಅವ್ರ ಹೀರೋಯಿನ್ಗಳ ಬಗ್ಗೆ ಹೋದ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಸಿನಿಮಾ ರಿಲೀಸ್ ಮಾಡ್ತೀನಿ ಸರ್. ಸರ್ ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. ಇಷ್ಟ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲಾರ್ಗು ಗೊತ್ತಿರುತ್ತೆ. ಏನಿರುತ್ತೆ ಅನ್ನೋದು ನಿಜವಾದ ಏನ್ ನಡೀತಿದೆ ಗೊತ್ತಿರುತ್ತೆ. ಇವಾಗ ನಾವು ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡೋಣ, ಬನ್ನಿ ಸರ್. ಮಾತಾಡೋಣ. ಮಾತಾಡಿ ಮೇಡಮ್, ಒಪ್ಕೊಂಡ್ ಸತ್ಯ ಏನಿದೆ ಅದೇ ಸತ್ಯ ಸರ್. ಹುಡುಗರು ಮಾಡ್ತಾರೆ, ಹುಡುಗಿರು ಮೋಸ ಮಾಡ್ತಾರೆ, ಇಬ್ರು ಈಕ್ವಲ್ ಆಗಿ ಮಾಡ್ತಾರೆ, ಅಷ್ಟೇ ಸತ್ಯ ಸರ್. ಇವಾಗ ಏನ್ ಸರ್ ಮತ್ತೆ ಜಗಳ ಮಾಡ್ತಾ ಕಂಟಿನ್ಯೂ ಮಾಡೋಣ ಇಲ್ಲ ಇಂಟರ್ವ್ಯೂ ಮುಗಿಸೋಣ ಸರ್? ಇಂಟರ್ವ್ಯೂ ಮುಗಿಸೋಣ. ನಮ್ಮ ಸಿನಿಮಾ ಬಗ್ಗೆ ಹೇಳಿ, ಡೇಟ್ ಹೇಳಿ, ಯಾವ ರಿಲೀಸ್ ಅಂತ ನೀವೇ ಹೇಳ್ಬಿಡಿ. ಪಾತ್ರದ ಬಗ್ಗೆ ಸ್ವಲ್ಪ ಹೇಳ್ಬಿಡಿ.
ಓಕೆ, ಆಕ್ಚುಲಿ ಈ ಸಿನಿಮಾದಲ್ಲಿ ನನ್ನ ಒಂದು ಕ್ಯಾರೆಕ್ಟರ್ ಬಂದು ಒಂದು ದ್ವೇಷನ ಸಾಧಿಸುವಂತ ಕ್ಯಾರೆಕ್ಟರು. ನನ್ನ ತಂದೆ ಮೇಲೆ ನನಗೆ ತುಂಬಾ ಪ್ರೀತಿ ಇರುತ್ತೆ. ಸೊ ಅವ್ರದ್ದು ಅನಿವಾರ್ಯವಾಗಿ ಒಂದು ಸಾವಾಗುತ್ತೆ ಒಂದು ಹಳ್ಳಿನಲ್ಲಿ. ಆ ಹಳ್ಳಿಗೆ ನಾನು ಸಿಟಿಯಿಂದ ಹೋಗಿ ನನ್ನ ತಂದೆ ಸಾವಿಗೆ ಕಾರಣ ಏನು ಅಂತ ಹುಡ್ಕೋ ಅಂತ ಕ್ಯಾರೆಕ್ಟರ್ ನಂದು. ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ನನ್ನನ್ನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೆ. ಇದೇ ತಿಂಗಳು ಅಂದ್ರೆ May 16th ನಮ್ಮ ಉದಯ ಸೂರ್ಯ ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಿದೆ, ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಿಮ್ಮ ಹತ್ತಿರದ ಥಿಯೇಟರ್ಸ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತನು ಪ್ರಸಾದ್ ಅಂತ ಆಗ್ಲೇ ನಾನು ಪರಿಚಯ ಮಾಡ್ಕೊಂಡಿದ್ದೀನಿ. ಸೊ ಈ ಉದಯ ಸೂರ್ಯ ಮೂವಿಲಿ ನನ್ನ ಕ್ಯಾರೆಕ್ಟರ್ ಏನಂದ್ರೆ ಒಂದು ಹಳ್ಳಿ ಹುಡುಗಿ, ಸಾಧಾರಣ ಹಳ್ಳಿ ಹುಡುಗಿ ಚಲ್ಚಲ್ಲಾಗಿ ಆಟ ಆಡ್ಕೊಂಡಿರ್ತಾಳೆ. ಅದೇ ನಿಯತ್ತಾಗಿ ಪ್ರೀತಿಸೋ ಹುಡುಗನ್ನ ಹೇಗ್ ಮೋಸ ಮಾಡ್ತಾಳೆ, ಯಾವ ಕಾರಣಕ್ಕೆ ಮಾಡ್ತಾಳೆ ಅನ್ನೋದನ್ನ ನೀವು ಮೂವಿಗೆ ಬಂದು ನೋಡ್ಬೇಕಾಗತ್ತೆ. May 16th ರಿಲೀಸ್ ಆಗ್ತಾ ಇದೆ ಎಲ್ಲಾ ಕಡೆ. ದಯವಿಟ್ಟು ಬಂದು ನೋಡಿ ಹೊಸ ಟ್ಯಾಲೆಂಟ್ಗೆ ಪ್ರಮೋಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸರ್, ಈಗ ಉದಯ ಸೂರ್ಯ ಟೈಟಲ್ ಯಾಕೆ ಸಿನಿಮಾದಲ್ಲಿ ಏನು ಹೇಳಕೊಟ್ಟಿದ್ದೀರಾ? ಸೊ ಮೇಡಮ್, ಉದಯ ಸೂರ್ಯ ಅಂದ್ರೆ ಒಂದು ಒಬ್ರು ಫ್ರೆಂಡ್ ಇರ್ತಾರೆ ಮೇಡಮ್. ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಮೇಲೆ ಸಿನಿಮಾ ಹೋಗುತ್ತೆ. ಅವರಲ್ಲಿ ಇದ್ದಂತ ಇಬ್ರು ಗೆಳೆಯರು ಲವ್ ಮಾಡ್ತಾರೆ. ಈಗ ಪ್ರತಿಯೊಬ್ಬ ಹುಡುಗನು ಲವ್ ಮಾಡ್ತಾನೆ, ಹಾಗೆ ಲವ್ ಮಾಡ್ತಾರೆ. ಬಟ್ ಇಬ್ರು ಗೆಳೆಯರು ಲವ್ ಫೇಲ್ಯೂರ್ ಆಗುತ್ತೆ. ಹೀಗೆ ಸಿನಿಮಾದಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ವಿತ್ ಲವ್ ಫೇಲ್ಯೂರ್ ಅನ್ನೋದ ಸಿನಿಮಾ ಒಂದು ತೋರಿಸಿದೀನಿ, ಕಥೆನ ತೋರಿಸಿದೀನಿ. ಹಾಗಾಗಿ ಇಬ್ರು ಫ್ರೆಂಡ್ಶಿಪ್ ಇರೋ ಬಾಂಡಿಂಗ್ ಗೆ ಹೆಸರು ಕೊಟ್ಟೆ ಉದಯ ಸೂರ್ಯ ಅಂತ. ಮೇಡಮ್ ಸಪ್ರೇಟ್ ಸುಮ್ನಿದ್ರ ಮೋನು ರೈಸ್ ಆದ್ರೆ ಸನ್. ಉದಯ ಯಾವಾಗ್ಲೂ ಸೈಲೆಂಟ್ ಆಗಿರ್ತಾನೆ ಮೇಡಮ್, ಸೂರ್ಯ ಯಾವಾಗ್ಲೂ ರೈಸ್ ಆಗ್ತಿರ್ತಾನೆ. ಅದಕ್ಕೆ ನಾನು ಸಪ್ರೇಟ್ ಕೊಟ್ಟಿದ್ದೆ, ಸುಮ್ನಿದ್ರ ಮೋನು ರೈಸ್ ಆದ್ರೆ ಸನ್ನು ಅಂತ. ನೀವ್ ಹೇಳಿದ್ರೆ ಅರ್ಥ ಆಗುತ್ತೆ ಅಂದ್ರೆ ಅದು ಬೇರೆ ತರ ಅರ್ಥ ಬರ್ತಾ ಇದೆಯಲ್ಲ. ಅವ್ರಿಗೆ ಸರ್ ಸುಮ್ನಿದ್ರೆ ಮೂನು, ರೈಸ್ ಆದ್ರೆ ಸನ್ನು. ಸರ್ ಉದಯ ಈಕ್ವಲ್ ಟು ಮೂನು, ಸೂರ್ಯ ಈಕ್ವಲ್ ಟು ಸೂರ್ಯ. ಹಾಗಾಗಿ ಉದಯ ಯಾವಾಗ್ಲೂ ಸೈಲೆಂಟ್ ಇರ್ತಾನೆ, ಸುಮ್ನಿದ್ರೆ ಮೂನು ಸುಮ್ಮನೆ ಇರ್ತಾನೆ ಅವನು ಯಾವಾಗ್ಲೂ ಸೈಲೆಂಟ್. ಈಗ ಚಂದ್ರನ ಯಾವತ್ತೂ ನಾವು ಸೈಲೆಂಟ್ ಇದಕ್ಕೆ ಹೋಲಿಸ್ತೀವಿ. ಸೂರ್ಯ ಅಂದ್ರೆ ಯಾವಾಗ್ಲೂ ರೈಸಿಂಗ್ ಒಂಥರ ಬಿಸಿಲು, ಯಾವಾಗ್ಲೂ ರೈಸ್ ಅಲ್ಲಿ ಇರ್ತಾರೆ. ಹಾಗಾಗಿ ರೈಸ್ ಆದ್ರೆ ಸನ್. ಈ ತರ ನೀವು ಗ್ರಾಮೀಣ ಕಾಮಿಡಿ ಇದೆ. ಈ ತರ ಯಾವ ತರ ಅಂದ್ರೆ ನಿಮ್ಗೆ ಕಾಮಿಡಿ ಸುಮ್ನೆ ಕೂತ್ಕೊಂಡು ನಡೀತಾರೆ, ಲೋಕಲ್ ಹುಡುಗರು ಏನೋ ಮಾತಾಡ್ತಾರೆ. ನ್ಯಾಚುರಲ್ ಕಾಮಿಡಿ ಸರ್. ಇಲ್ಲೇನೋ ಕಾಲ್ಪನಿಕವಾಗಿ ಏನೋ ಒಂದು ಕಾಮಿಡಿ ಮಾಡ್ಬೇಕು ನಗ್ಬೇಕು ಅಂತ ಏನಾದಿಲ್ಲ. ನ್ಯಾಚುರಲ್ ಕಾಮಿಡಿ, ಎಲ್ಲ ಕಾಮಿಡಿ ಸೀನ್ಗಳಿದೆ. ಫ್ಯಾಮಿಲಿ ಬಂದು ಥಿಯೇಟರ್ಗೆ ಆರಾಮಾಗಿ ಸಿನಿಮಾ ನೋಡ್ಬೋದು ಸರ್. ಸರ್ ಈ ಪ್ರೊಡ್ಯೂಸರ್ ಬಂದು ಒಬ್ಬ ರೈತರಂತೆ. ರೈತರು ಅಂತಂದ್ರೆ ರೈತರ ಸಬ್ಜೆಕ್ಟ್ ಏನೋ ತಗೊಂಡಿದ್ರೆ ಅದ್ರಲ್ಲಿ ಏನು ಫೋಕಸ್ ಮಾಡ್ತೀವಿ ರೈತರ ಪರವಾಗಿ? ಸರ್ ಪ್ರೊಡ್ಯೂಸರ್ ರೈತರ ಅಂದ ತಕ್ಷಣ ನಾವು ರೈತರನ್ನ ಸಬ್ಜೆಕ್ಟ್ ಅನ್ನಕ್ಕಾಗಲ್ಲ ಸರ್. ಆತರ ಕಾನ್ಸೆಪ್ಟ್ ನಮಗೆ ಮಾಡಕ್ಕಾಗಲ್ಲ. ಅದೇನಿದ್ರು ಅಣ್ಣವ್ರ ಕ್ರಮಕ್ಕೆ ಅಣ್ಣವ್ರ ರೇಂಜಿಗೆ ಮಾಡಕ್ಕಾಗತ್ತೆ. ಯಾಕಂದ್ರೆ ರೈತ ಅಂದ್ರೆ ಅದೊಂದು ಪವರ್, ಒಂದು ಶಕ್ತಿ ಸರ್. ಟಚ್ ಮಾಡಕ್ ನಮ್ಮ ಹತ್ರ ಅಲ್ಲ, ಅದು ಟಚ್ ಮಾಡೋರು ಮಾಡಿದ್ದಾರೆ ಆಲ್ರೆಡಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರೆಲ್ಲ ದೊಡ್ಡ ದೊಡ್ಡ ಟಚ್ ಮಾಡಕ್ಕಾಗಿರೋದು ಮಾಡಿದ್ದಾರೆ. ಬಟ್ ನಮ್ಮ ಕೈಲಿ ಏನು ಆಗಲ್ಲ.